So astronomical telescope. So this is the astronomical telescope. ಓಕೆ ಕಾಣುತ್ತಾ? ಸೊ ಈ ಒಂದು ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪನ್ನು ಆಸ್ಟ್ರೋನಮರ್ಸ್ ಯೂಸ್ ಮಾಡ್ತಾರೆ ಯೂಸ್ವಲಿ. ಏನಕ್ಕೆ? ಸೊ ಈ ಒಂದು ಸ್ಟಾರ್ಸ್ಗಳನ್ನು, ಪ್ಲಾನೆಟ್ಸ್ಗಳನ್ನು, ಆಸ್ಟ್ರಾಯ್ಡ್ಸ್ಗಳನ್ನು, ಈ ರೀತಿ ಸೆಲೆಸ್ಟಿಯಲ್ ಬಾಡೀಸ್ಗಳನ್ನು ನೋಡೋದಕ್ಕೆ, ಅವುಗಳ ಡಿಸ್ಟಿಂಕ್ಟ್ ಇಮೇಜಸ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಒಂದು ಆಪ್ಟಿಕಲ್ ಡಿವೈಸನ್ನು ಯೂಸ್ ಮಾಡ್ತಾರೆ. ಇಂಥ ಆಪ್ಟಿಕಲ್ ಡಿವೈಸ್ಗೆ ನಾವೆಂತ ಕರಿತೀವಿ? ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್. An optical device which is used to produce distinct images of the heavenly bodies like stars, planets, asteroids, etc. is called astronomical telescope. This astronomical telescope having the two lenses, one is objective lens and another one is the eye lens. Both the objective and eye lenses are placed coaxially at a distance L. Distance between the two lenses is denoted by L, like that. ಇದು ಆಬ್ಜೆಕ್ಟಿವ್ ಲೆನ್ಸ್, ಇದು ಐ ಲೆನ್ಸ್. ಹಾಗಾದರೆ ಇವೆರಡು ಲೆನ್ಸಸ್ಗಳ ಒಂದು ಹಾಲೋ ಸಿಲಿಂಡ್ರಿಕಲ್ ಟ್ಯೂಬು. ಹಾಲೋ ಸಿಲಿಂಡ್ರಿಕಲ್ ಟ್ಯೂಬ್ನ ಒಂದು ಎಂಡಲ್ಲಿ ಐ ಲೆನ್ಸು, ಇನ್ನೊಂದು ಎಂಡಲ್ಲಿ ಆಬ್ಜೆಕ್ಟಿವ್ ಲೆನ್ಸ್ ಇರುತ್ತೆ. ಇವೆರಡು ಲೆನ್ಸಸ್ಗಳ ಮಧ್ಯೆ ಇರೋ ಡಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಡಿಕ್ರೀಸ್ ಮಾಡಲಿಕ್ಕೆ ಈ ರೀತಿ ರ್ಯಾಕ್ ಆ್ಯಂಡ್ ಪಿನ್ ಆಯಿನ್ ಅರೇಂಜ್ಮೆಂಟ್ ಸ್ಕ್ರೂ ಇರುತ್ತೆ. ಅದರಿಂದ ಅಡ್ಜಸ್ಟ್ ಮಾಡ್ತೀವಿ. ಇದು ಸ್ಟ್ಯಾಂಡ್. ಸೊ ಈ ರೀತಿ ನಾವು ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪಲ್ಲಿ ಟೂ ಲೆನ್ಸಸ್ಸನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಆಬ್ಜೆಕ್ಟಿವ್ ಲೆನ್ಸ್ದು ಫೋಕಲ್ ಲೆಂತ್ ಲಾರ್ಜ್ ಇರುತ್ತೆ, ಅಪರ್ಚರ್ ವೆರಿ ಲಾರ್ಜ್ ಇರುತ್ತೆ. ಈ ರೀತಿ ಲಾರ್ಜರ್ ಅಪರ್ಚರು ಮತ್ತು ಲಾರ್ಜರ್ ಫೋಕಲ್ ಲೆಂತ್ ಇರ್ತಕ್ಕಂಥ ಆಬ್ಜೆಕ್ಟಿವ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ಆದರೆ ಐ ಲೆನ್ಸ್ದು ಅಪರ್ಚರು ಸ್ಮಾಲ್ ಇರುತ್ತೆ, ಫೋಕಲ್ ಲೆಂತ್ ಶಾರ್ಟ್ ಇರುತ್ತೆ. ಶಾರ್ಟರ್ ಫೋಕಲ್ ಲೆಂತ್ ಆ್ಯಂಡ್ ಸ್ಮಾಲರ್ ಅಪರ್ಚರ್ ಆಫ್ ದ ಐ ಲೆನ್ಸ್ ಈಸ್ ಯೂಸ್ಡ್. ಸೊ ಈ ರೀತಿ ಈ ಒಂದು ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ನ ಕನ್ಸ್ಟ್ರಕ್ಷನ್ ಇರುತ್ತೆ. ದ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಫ್ರಮ್ ದ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಲೈಕ್ ಸ್ಟಾರ್ಸ್, ಪ್ಲಾನೆಟ್ಸ್ ಎಕ್ಸೆಟ್ರಾ ಇನ್ಸಿಡೆಂಟ್ ಆನ್ ದ objective lens. After refraction, all the refracted rays are come to focus at B dash. So A dash B dash is the final, the A dash B dash is the image of the object produced by the objective lens. ಆ ಒಂದು ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿರೋ ಸ್ಟಾರ್ಸು, ಪ್ಲಾನೆಟ್ಸ್ಗಳ ಇಮೇಜು ಎ ಡ್ಯಾಶ್ ಬಿ ಡ್ಯಾಶ್ ಅಂತಕ್ಕಂಥದ್ದು ಪ್ರೊಡ್ಯೂಸ್ ಆಗಿದೆ ಈ ಒಂದು ಆಬ್ಜೆಕ್ಟಿವ್ ಲೆನ್ಸ್ ಇಂದ. ನೌ ದಿಸ್ ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ಆಕ್ಟ್ಸ್ ಆಸ್ ಎ ಆಬ್ಜೆಕ್ಟ್ ಫಾರ್ ದಿಸ್ ಐ ಲೆನ್ಸ್. ಹಾಗಾಗಿ ಆಬ್ಜೆಕ್ಟ್ ಇಂದ ಬಂದಿರತಕ್ಕಂಥ ಲೈಟ್ ರೇಸ್ ಇನ್ಸಿಡೆಂಟ್ ಆನ್ ದ ಐ ಲೆನ್ಸ್. ಆಫ್ಟರ್ ರಿಫ್ರಾಕ್ಷನ್, ಆಲ್ ದ ರಿಫ್ರಾಕ್ಟೆಡ್ ರೇಸ್ ಫಾರ್ ದ ಐ produced at the image at the infinite distance or at the least distance of distant vision. ಈ ಒಂದು ಡಿಸ್ಟೆಂಟ್ ಆಬ್ಜೆಕ್ಟ್ಸ್ಗಳ ಒಂದು ಫೈನಲ್ ಇಮೇಜು ನಮಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ. ಅದು ಐದರ್ ಅಟ್ ದ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಅಥವಾ ಐದರ್ ಅಟ್ ದಿ ಲೀಸ್ಟ್ ಡಿಸ್ಟೆನ್ಸ್ ಆಫ್ ದ ಡಿಸ್ಟೆಂಟ್ ವಿಷನ್ನಲ್ಲಿ ಕಾಣ್ತಾ ಇರುತ್ತೆ. ಹಾಗಾದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ಡಿಸ್ಟಿಂಕ್ಟ್ ಇಮೇಜ್, ಇನ್ವರ್ಟೆಡ್ ಇಮೇಜ್ ಆ್ಯಂಡ್ ಎರೆಕ್ಟ್ ಇಮೇಜ್. ಇನ್ವರ್ಟೆಡ್ ಮತ್ತು ಎರೆಕ್ಟ್ ಇಮೇಜ್ ಪ್ರೊಡ್ಯೂಸ್ ಆಗಿರುತ್ತೆ. ಇಲ್ಲಿ ಇನ್ವರ್ಟೆಡ್ ಇಮೇಜ್ ಪ್ರೊಡ್ಯೂಸ್ ಆದರೂ ಸಹಿತ ನೋ ಮ್ಯಾಟರ್, ಬಿಕಾಸ್ ಇಲ್ಲಿ ಆಬ್ಜೆಕ್ಟ್ ಶುಡ್ ಬಿ ಇನ್ ದ ಸ್ಪೆರಿಕಲ್ ಶೇಪ್. ಇಲ್ಲಿ ಸ್ಟಾರ್ಸ್ ಇರ್ಬೋದು, ಪ್ಲಾನೆಟ್ಸ್ ಇರ್ಬೋದು, ಅವು ಸ್ಪೆರಿಕಲ್ ಶೇಪಲ್ಲಿ ಇರ್ತವೆ. ಹಾಗಾಗಿ ಇನ್ವರ್ಟೆಡ್ ಇಮೇಜ್ ಪ್ರೊಡ್ಯೂಸ್ ಆದರೂ ಸಹಿತ ನೋ ಮ್ಯಾಟರ್, ಅಲ್ಲಿ ಏನೂ ಚೇಂಜಸ್ಗಳು ಆಗೋದಿಲ್ಲ. ಸೊ ಇಲ್ಲಿ ಬೀಟಾ ಇಸ್ ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಐ ಬೈ ದ ಫೈನಲ್ ಇಮೇಜ್ ಆ್ಯಂಡ್ ಆಲ್ಫಾ ಇಸ್ ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಐ ಬೈ ದ ಆಬ್ಜೆಕ್ಟ್. ಇವುಗಳ ರೇಷಿಯೋನೇ ಮ್ಯಾಗ್ನಿಫೈಯಿಂಗ್ ಪವರ್ ಆಗುತ್ತೆ. ಹಾಗಾಗಿ ರೇಷಿಯೋ ಆಫ್ ಮ್ಯಾಗ್ನಿಫೈಯಿಂಗ್ ಪವರ್, the ratio of angle subtended at the eye by the final image to the angle subtended at the eye by the object when the image is produced at the infinity or at the least distance of distant vision is called magnifying power of the telescope. M is equal to beta by alpha.
So this magnifying power of the telescope can be determined by the formula m equal to minus f0 divided by fe when the image at infinity. ಇಮೇಜ್ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಆದಾಗ ಈ ಒಂದು ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ದ ಮ್ಯಾಗ್ನಿಫೈಯಿಂಗ್ ಪವರ್ m equal to minus f0 divided by fe. ಹಾಗಾದ್ರೆ FO ಅಂತಂದ್ರೆ ಫೋಕಲ್ ಲೆಂತ್ ಆಫ್ ದಿ ಆಬ್ಜೆಕ್ಟಿವ್ ಲೆನ್ಸ್, FE ಅಂತಂದ್ರೆ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್. ಇಲ್ಲಿ m ಅಂಡ್ FE ಇನ್ವರ್ಸ್ಲಿ ಇದೆ, m ಅಂಡ್ FO ಡೈರೆಕ್ಟ್ಲಿ ಇದೆ. ಹಾಗಾಗಿ ಇಲ್ಲಿ ಲಾರ್ಜರ್ ಫೋಕಲ್ ಲೆಂತ್ ಆಫ್ ದಿ ಆಬ್ಜೆಕ್ಟಿವ್ ಲೆನ್ಸ್ ಅನ್ನ ಮತ್ತು ಸ್ಮಾಲರ್ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಅನ್ನು ಯೂಸ್ ಮಾಡಿರೋದು ಫಾರ್ ಪ್ರೊಡ್ಯೂಸಿಂಗ್ ದ ಹೈಲಿ ಮ್ಯಾಗ್ನಿಫೈಡ್ ಇಮೇಜ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ. If the image at the least distance of distant vision, ಆಗ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದ ಟೆಲಿಸ್ಕೋಪ್ m equal to minus f0 divided by fe into bracket 1 plus fe divided by d when object at least distance of distant vision. ಇಮೇಜ್ ಆ ಒಂದು ಇಮೇಜ್ ಅನ್ನ ಅಟ್ ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್ ಅಲ್ಲಿ ಇಟ್ಟಾಗ ಆ ಒಂದು ಮ್ಯಾಗ್ನಿಫೈಯಿಂಗ್ ಪವರ್ m equal to minus f0 divided by fe into bracket 1 plus fe divided by d ಆಗುತ್ತೆ. ಈ ರೀತಿ ಆ ಒಂದು ಇಮೇಜು ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ m equal to minus f0 divided by fe, ಇಮೇಜ್ ಅಟ್ ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್ ಇದ್ದಾಗ m equal to minus f0 divided by fe into bracket 1 plus fe divided by d. ಈ ರೀತಿ ನಾವು ಈ ಒಂದು ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಬಗ್ಗೆ ಕನ್ಸ್ಟ್ರಕ್ಷನ್ ಅನ್ನು ಹೇಳ್ತೀವಿ.